ಗೋಕಾಕದ ಕೊಣ್ಣೂರಿನ ಅಂಬೇಡ್ಕರ್ ನಗರದಲ್ಲಿ ಅಮ್ಮ ಫೌಂಡೇಶನ್ ವತಿಯಿಂದ ಸಂಸ್ಥೆಯ ಅಭಿವೃದ್ಧಿ ಅಧಿಕಾರಿ ಕಲ್ಲಪ್ಪ ಮಾಂಗ್ ಇವರ ನೇತೃತ್ವದಲ್ಲಿ 76 ಜನ ಸ್ಥಳೀಯರೊಂದಿಗೆ ಸ್ವಚ್ಛತಾ ಕಾರ್ಯ ಮಾಡಿ ಸ್ಥಳೀಯರ ಶ್ಲಾಘನೆಗೆ ಪಾತ್ರರಾದರು. ಮಕ್ಕಳ ಮತ್ತು ಮಹಿಳೆಯರ ಅಭಿವೃದ್ಧಿಯೇ ಅಮ್ಮ ಫೌಂಡೇಶನ್ ಉದ್ದೇಶವಾಗಿದ್ದು, ಅದರ ಜೊತೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಸುಮಾರು 10 ವರ್ಷಗಳಿಂದ ಅಮ್ಮ ಫೌಂಡೇಶನ್ ಮಾಡುತ್ತಾ ಬಂದಿದೆ. ಇನ್ನು ಈ ಅಮ್ಮ ಫೌಂಡೇಶನ್ ವತಿಯಿಂದ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿ ಅಂಬೇಡ್ಕರ್ ನಗರದಲ್ಲಿನ ಸಮುದಾಯ ಭವನದಲ್ಲಿನ ಗಿಡ ಗಂಟೆಗಳನ್ನು ಸ್ವಚ್ಛ ಮಾಡಿ ಬಣ್ಣ ಬಳಿದು ಸುಮಧುರವಾಗಿ ಕಾಣುವ ಹಾಗೆ ಮಾಡಿದ 76ಕ್ಕಿಂತ ಹೆಚ್ಚು ಜನರಿಗೆ ಹಣ ಬದಲಾಗಿ ಕುಟುಂಬಕ್ಕೆ ಬೇಕಾದ ವಸ್ತುಗಳನ್ನು ಹೊಂದಿದ ಕಿಟ್ಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಭಿವೃದ್ಧಿ ಅಧಿಕಾರಿ ಕಲ್ಲಪ್ಪ ಮಾಂಗ್ ಇವರು ಸಂಸ್ಥೆ ಕಾರ್ಯ ಮತ್ತು ಅದರ ಉದ್ದೇಶ ಬಗ್ಗೆ ಹೇಳಿದರು. ನಮಸ್ಕಾರ, ನನ್ನ ಹೆಸರು ಕಲ್ಲಪ್ಪ ಮಾಂಗ್ ಅಂತ ಹೇಳಿ ನಾನು ಅಮ್ಮ ಫೌಂಡೇಶನ್ ಸಂಸ್ಥೆ ರಾಯಭಾಗದಿಂದ ಬಂದಿರುವಂತದ್ದು. ಮುಖ್ಯವಾಗಿ ಅಮ್ಮ ಫೌಂಡೇಶನ್ ಸಂಸ್ಥೆ ಮಕ್ಕಳು ಮತ್ತು ಮಹಿಳೆಯರ ಅಭಿವೃದ್ಧಿಗೋಸ್ಕರ ಸುಮಾರು 10 ವರ್ಷಗಳಿಂದ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ 5-6 ತಾಲೂಕುಗಳಲ್ಲಿ ಕೆಲಸ ಮಾಡ್ತಿದ್ವಿ. ಅದ್ರ ಜೊತೆಯಲ್ಲಿ ಗುಂಜನ್ನು ಸಂಸ್ಥೆಯ ಜೊತೆಗೆ ನಾವು ಟೈಪ್ ಆಗಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡುತ್ತೀವಿ. ಸಮುದಾಯ, ಶಾಲೆ, ಅಂಗನವಾಡಿ ಮತ್ತು ನೀರಾವರಿ ಸಂಬಂಧಪಟ್ಟಂತೆ ಮತ್ತು ಇನ್ಫ್ರಾಸ್ಟ್ರಕ್ಚರ್ಗೆ ಸಂಬಂಧಪಟ್ಟಂತೆ ನಾವೆಲ್ಲ ಸುಮಾರು ಗುಂಜ್ ಸಂಸ್ಥೆ ಜೊತೆಯಿಂದ ಒಂದು 5-6 ವರ್ಷಗಳಿಂದ ಈ ಒಂದು ಜಾಗೃತಿ ಕಾರ್ಯಕ್ರಮ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮ ಮಾಡುವಂತ ಮುಖ್ಯ ಉದ್ದೇಶ ಸಮುದಾಯಗಳಲ್ಲಿ ಮುಖ್ಯವಾಗಿ ಒಂದು ಸ್ವಚ್ಛತೆ ಅರಿವು ಮತ್ತು ಆರೋಗ್ಯದ ಒಂದು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನಾವು ಈ ಕೆಲಸ ಮಾಡ್ತೀವಿ. ಅದ್ರ ಜೊತೆಲಿ ನಾವು ಸಮುದಾಯಗಳಲ್ಲಿ 2 ದಿನ ಸಮುದಾಯ ಜನರ ಜೊತೆಗೆ ಕೆಲಸ ಮಾಡ್ತೀವಿ. ಅವರಿಗೆ ಈ ಸಂದರ್ಭಗಳಲ್ಲಿ ನಾವು ಅವರಿಗೆ ರೇಷನ್ ಕಿಟ್ ಕೊಡ್ತೀವಿ. ಮುಖ್ಯವಾಗಿ ಮುಂಚೆ ಮತ್ತು ರೇಷನ್ ಕಿಟ್ ಮತ್ತು ಬಟ್ಟೆ ಕಿಟ್ ಕೊಡ್ತೀವಿ. ಕೋವಿಡ್ ಟೈಮ್ ಅಲ್ಲಿ ಮತ್ತು ಫ್ಲಡ್ ಆದ ಸಂದರ್ಭಗಳಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ಒಂದು ಸಮುದಾಯಗಳಲ್ಲಿ ರೇಷನ್ ಕಿಟ್ ಗಳನ್ನ ವಿತರಣೆ ಮಾಡ್ತೀವಿ ಮತ್ತು ಸಾಮಾನ್ಯ ಒಂದು ಈ ಆಕ್ಟಿವಿಟಿಗಳನ್ನ ಮಾಡುವಲ್ಲಿ ಬಟ್ಟೆ ಕಟ್ಟೆಗಳನ್ನ ಕೊಡ್ತೀವಿ. ಅವರು ಕೂಡ ಇದು ಅವರು ಸಮುದಾಯ ಜನರೆಲ್ಲಾನು ಇದು ನಮ್ ಕೆಲಸ ಅಂತ ಅನ್ನೋ ಒಂದು ಉದ್ದೇಶ ದೃಷ್ಟಿಕೋನದಿಂದ ಒಳ್ಳೆಯ ಒಂದು ದೃಷ್ಟಿಕೋನ ಇಟ್ಕೊಂಡು ಕೆಲಸ ಮಾಡ್ತಾರೋ ಅವರಿಗೆ ಈ ಕೆಲಸವೂ ಕೂಡ ತೃಪ್ತಿ ಕೊಟ್ಟೈತಿ ಮತ್ತು ನಾವು ಕೂಡ ಈ ಕೆಲಸ ಮಾಡೋದು ಸಂತೋಷ ಕೊಟ್ಟೈತಿ. ತುಂಬಾ ಧನ್ಯವಾದಗಳು. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್.